ಕಾರ್ಯಕ್ರಮದ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ. ಸಮಾನತೆ, ಕಾಯಕ ನಿಷ್ಠೆ, ಹರಿಕಾರ ಹಡಪದ ಅಪ್ಪಣ್ಣ. ಪೂಜ್ಯ ಮಹನೀಯರಿಂದ ಹಡಪದ ಅಪ್ಪಣ್ಣನವರ ಸ್ಮರಣೆ. ಹಡಪದ ಸಮಾಜ ಎಂದರೆ ಅನಾದಿ ಕಾಲದಿಂದಲೂ ಅದು ಕಾಯಕ ನಿಷ್ಠೆ ಸಮಾಜ. 12ನೇ ಶತಮಾನದ ಕ್ರಾಂತಿಯಲ್ಲಿ ಹಡಪದ ಅಪ್ಪಣ್ಣನವರ ಕೊಡುಗೆ ಸಮಾಜಕ್ಕೆ ಅತ್ಯಂತ ಅಮೂಲ್ಯವಾಗಿದೆ. ಬೆಳಗಿನ ಜಾವ ರೈತರನ್ನ ಬಿಟ್ಟರೆ ಕೈಯಲ್ಲೊಂದು ಡಬ್ಬಿ ಹಿಡಿದು ಹಳ್ಳಿಯ ಪ್ರತಿ ಮನೆಗೆ ಹೋಗಿ ಪ್ರೀತಿಯಿಂದ ಮಾತನಾಡಿ ಪ್ರಾಮಾಣಿಕವಾಗಿ ಕಾಯಕ ಮಾಡಿ ಬದುಕುತ್ತಿದ್ದವರು ಈ ಸಮಾಜದವರು ಎಂದು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಹೇಳಿದರು. ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗ ಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನದ ಮೂಲ ತತ್ವಗಳಿಗೂ ಅಂದಿನ ಶರಣರ ವಚನಗಳೇ ಪ್ರಮುಖ ಆಧಾರ ಮತ್ತು ಪ್ರೇರಣೆಯಾಗಿವೆ ಎಂದು ಕಾರ್ಯಕ್ರಮದಲ್ಲಿ ಸ್ಮರಿಸಿದರು. ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಮೆಂಬರ್ಗಳು, ಎಂಪಿಗಳು ಹೋಗಿ ಪಾರ್ಲಿಮೆಂಟ್ನಲ್ಲಿ ಕೂತು ಶಾಸನವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಆ ಪಾರ್ಲಿಮೆಂಟ್ ನಮ್ಮ ಸಮಾಜದ, ತಾವೆಲ್ಲ ಬೀಗಿನಿಂದ ಹೇಳ್ಬೋದು, ನಮ್ಮ ಸಮಾಜದ ಒಬ್ಬ ಬಂಧುನೂ ಕೂಡ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದ. ಆಗಿನ ಕಾಲದಲ್ಲಿ ಅದೇ ಪಾರ್ಲಿಮೆಂಟ್ ಇವತ್ತು ಮುಂದೆ ಬಂದಿದೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರನ್ನ ಸೇರಿಸಿ ಎಲ್ಲರೂ ಕೂಡ ತಮ್ಮ ವಿಚಾರಗಳನ್ನು, ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನು ಧರ್ಮದ ಹಾದಿಯಲ್ಲಿ ತರ್ತಕ್ಕಂಥ ರೀತಿ, ಸಮಾಜದಲ್ಲಿರ್ತಕ್ಕಂಥ ಜಾತೀಯತೆ ಹೋಗಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮಾನವ ಕುಲ ಒಂದೇ ಅಂತಕ್ಕ ಭಾವನೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಸೇರಿ ಅವರ ಬಾಯಿಂದ ಬಂದಿರತಕ್ಕಂಥ ವಚನ ಸಾಹಿತ್ಯದ ಮೂಲಕ ನುಡಿಮುತ್ತುಗಳು ಸಮಾಜಕ್ಕೆ ಇವತ್ತಿಗೂ ಕೂಡ ದಾರಿದೀಪವಾಗಿ ಅವರನ್ನು ಜೀವಂತವಾಗಿರಿಸಿದ್ದಾರೆ. ಅವರು ನಮ್ಮನ್ನು ಅವರ ಧ್ಯೇಯ ಬಿಟ್ಟು ಹೋಗಿರಬಹುದು, ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆ, ಕೊಟ್ಟಿರ್ತಕ್ಕಂಥ ಸಂದೇಶ, ವಚನ ಸಾಹಿತ್ಯ ಇವತ್ತಿಗೂ ಕೂಡ ಜೀವಂತವಾಗಿದೆ. ಆ ವಚನ ಸಾಹಿತ್ಯದ ಮೂಲ ತತ್ವದ ಅಡಿಯಲ್ಲಿ, ಅದರ ಮೇಲೆ ಇವತ್ತು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಒಂದೇ ಒಂದು ವಚನ 12ನೇ ಶತಮಾನದಲ್ಲಿ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಅನಿಸುವ ಪರಿಯೇ. ಎಂಥ ವಚನಗಳು, ಸಪ್ತ ಸೂತ್ರಗಳು. ಮಾನವ ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವ ರೀತಿ ನಡೆ ನುಡಿ ಇರಬೇಕಂತಕ್ಕಂಥದ್ದು ಒಂದು ವಚನದಲ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿನ ಶರಣ. ಅದಕ್ಕಾಗಿ ಇವತ್ತು ಅಂಬಿಗರ ಚೌಡಯ್ಯನ ಆಗಿರ್ಬೋದು, ಕೋಲು ಶಾಂತಯ್ಯನವರು ಆಗಿರ್ಬೋದು, ಅನೇಕ ಶರಣರು, ಒಬ್ಬರು ಅಂತ ಇಬ್ಬರು ಅಂತ. ಅದರಲ್ಲಿ ಹಡಪದ ಅಪ್ಪಣ್ಣವರು ಕೂಡ ಶರಣರು. ಈ ಜಯಂತಿ ಮಾಡೋದ್ರ ಜೊತೆಗೆ ತಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತನನ್ನಾಗಿ ಮಾಡಿ ತಾವು ಕೂಡ ಮುಖ್ಯವಾಹಿನಿಗೆ ಬರ್ತಕ್ಕಂಥದ್ದು ಆಗಬೇಕು. ಒಂದು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಇವತ್ತಿಂಥ ಜಯಂತಿಗಳನ್ನು ಮಾಡಿ ಕೆಲವೊಂದು ಉಪನ್ಯಾಸಕರನ್ನ ಕರೆಸಿ ಬರ್ತಕ್ಕಂಥ ಮುಂದಿನ ಪೀಳಿಗೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಅವರು ಹೇಳಿರ್ತಕ್ಕಂಥ ಸಂದೇಶ ಏನು ಅಂತಕ್ಕಂಥ ಉಪದೇಶವನ್ನು ನಾವು ಮಕ್ಕಳಿಗೆ ತಿಳಿಸ್ತಕ್ಕಂಥ ಉದ್ದೇಶದಿಂದಲೇ ಇವತ್ತು ಇಂಥ ಜಯಂತಿಯನ್ನು ಸರ್ಕಾರ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಶುಭ ಆಗಲಿ, ಒಳ್ಳೆಯದಾಗಲಿ. ಬೇರೆ ಕಾರ್ಯಕ್ರಮದಲ್ಲಿ ನಾನು ಯಾನಗುಂದಿಗೆ ಹೋಗ್ತಾ ಇದ್ದೀನಿ, ದಯಮಾಡಿ ಕ್ಷಮಿಸಬೇಕಂತ ಹೇಳಿ ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಚಿತ್ತಾಪುರ ತಾಲೂಕಿನ ಕಂಬಳೇಶ್ವರ ಸಂಸ್ಥಾನ ಮಠ ಶಬ್ರ ಶ್ರೀ ಸೋಮಶೇಖರ ಶಿವಾಚಾರ್ಯರು ಮಾತನಾಡಿ, ಬಸವಣ್ಣನವರು ಹಡಪದ ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ಳುವ ಮೂಲಕ ತಮ್ಮ ದೂರದೃಷ್ಟಿಯನ್ನ ಮೆರೆದರು. ಯಾರೇ ಬಸವಣ್ಣನವರ ಭೇಟಿಗೆ ಬಂದರೂ ಮೊದಲು ಹಡಪದ ಅಪ್ಪಣ್ಣನವರ ದರ್ಶನ ಪಡೆದು ಅವರ ಅನುಮತಿ ಕೇಳಿಕೊಂಡೇ ಬರಬೇಕಾಗಿತ್ತು ಎಂದು ಸ್ಮರಿಸಿದರು. ಹಡಪದ ಅಪ್ಪಣ್ಣನವರು ತೀರಿ ಹೋಗಿ 900 ವರ್ಷಗಳಾದರೂ ಸಮಾಜ ಇಂದಿಗೂ ಅವರನ್ನ ನೆನೆಯುತ್ತದೆ ಎಂದರೆ ಅವರು ಸಮಾಜದಲ್ಲಿ ಅಷ್ಟು ಜೀವಂತವಾಗಿದ್ದಾರೆ ಎಂದರ್ಥ. ರೈತ ಸಮಾಜಕ್ಕೆ ಹೊಟ್ಟೆಗೆ ಅನ್ನ ನೀಡಿದರೆ ಹಡಪದ ಸಮಾಜವು ಮನುಷ್ಯನನ್ನ ಸುಂದರವಾಗಿ ಕಾಣುವಂತೆ ಮಾಡುತ್ತೆ. ಯುವಕರು ಸಮಾಜದಲ್ಲಿ ಮುಂದೆ ಬರಬೇಕಾದರೆ ಕಾಯಕವನ್ನ ನಂಬಿದವರೇ ಸಮಾಜದಲ್ಲಿ ನಿಜವಾದ ನಾಯಕನಾಗಲು ಸಾಧ್ಯ ಎಂಬುದನ್ನು ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಸಮಾಜಕ್ಕೆ ತಿಳುವಳಿಕೆ ಬಂದಿಲ್ಲ, ಇನ್ನೂ ನಮ್ಮ ಜನರಲ್ಲಿ ಜ್ಞಾನೋದಯ ಆಗಿಲ್ಲ ಏನು ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಬಸವಣ್ಣ ಹೇಳಿದ
ಯಾವಾಗ ಈ ಜನ ಹಿಂಗ್ ಅಂತಾರ ಅಂತಂದ್ರ ಅವ್ರು ಮೊದಲು ನನ್ನ ಮುಖ ನೋಡೋದು ಬೇಡ, ಮೊದಲು ಹಡಪದ ಅಪ್ಪಣ್ಣನ ದರ್ಶನ ಮಾಡ್ಕೊಂಡೆ ನನ್ನ ದರ್ಶನಕ್ಕೆ ಬರ್ಬೇಕಂತ ಹೇಳಿ ಅವನಿಗೆ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡ್ಕೊಂಡಾರೆ ಅಂತಂದ್ರೆ ಬಸವಣ್ಣನವರ ದೂರದೃಷ್ಟಿ, ಅವರ ಮುಂದಾಲೋಚನೆ ಶಕ್ತಿ ಎಂಥದ್ದು ಇತ್ತು ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಮಾಲಕ ನೀವು ಆಗ್ತೀರಿ, ಆದ್ರೆ ಯಾವ ನಾಯಕನಿಂದ ಅಡ್ಡಾಡಿದ್ರು ಕೂಡ ನೀವು ಸೇವಕರಾಗ್ತೀರಿ ವಿನಃ ನಾಯಕನಾಗ್ಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಕಾಯಕವನ್ನ ಯಾರು ನಂಬುತ್ತೀರಿ ಅವನ್ ನಾಯಕ ಆಗ್ಲಿಕ್ಕೆ ಸಾಧ್ಯವಿದೆ ಸಮಾಜದಲ್ಲಿ ಅನ್ನುವಂತಹ ಮಾತನ್ನ ಶಹಬಾದ ಶರಣ ಹಡಪದ ಅಪ್ಪಣ್ಣ ದೇವಸ್ಥಾನದ ಶ್ರೀ ಬಾಲಬ್ರಹ್ಮಚಾರಿ ರಾಜಶಿವಯೋಗಿಗಳು ಮಾತನಾಡಿ, ಬಸವಣ್ಣನವರ ವಚನದಲ್ಲಿ ಹೇಳಿದಂತೆ ಸಕಲ ಜೀವಾತ್ಮರಲ್ಲೂ ದಯೆ ಇರಬೇಕು, ದಯೆಯೇ ಧರ್ಮದ ಮೂಲ. ಹಡಪದ ಅಪ್ಪಣ್ಣನವರು ಅಂತಹ ಮಹಾದಯೆಯನ್ನ ಹೊಂದಿದವರಾಗಿದ್ರು ಎಂದರು. ಹಡಪದ ಅಪ್ಪನವರ ಜಯಂತಿ ಅವರವರ ಒಂದು ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಜೀವಾತ್ಮಗಳಿಗೆ, ದಯವೇ ಧರ್ಮದ ಮೂಲವಯ್ಯ. ಅಂದ್ರೆ ಹಡಪದ ಅಪ್ಪಣ್ಣನವರಲ್ಲಿ ಎಂಥ ದಯ ಇತ್ರಿ, ಹಡಪದ ಅಪ್ಪನವರಲ್ಲಿ ಎಂಥ ದಯ ಇತ್ತದು, ಬಂದವರನ್ನು ಅಪ್ಪಿಕೊಳ್ಳುವಂಥ ದಯ. ಎಲ್ಲ ಕಲ್ಯಾಣದೊಳಗ ಬಂದವರು ಏನಂತ ಬರ್ತದೆ ಕಲ್ಯಾಣದಲ್ಲಿ, ಬಹುಶಃ ಆ ಬಸವಣ್ಣವ್ರು ಹೇಳಿದರು, ಬಂದವರು ಏರಿದೊಳಗ ಪ್ರಥಮದ ನನಗೆ ಭೇಟಿ ಆಗೋಕ್ಕಿಂತ ಮೊದಲು ಯಾರನ್ನು ಭೇಟಿ ಆಗಬೇಕಂದ್ರೆ ಮಹಾಶರಣರಾಗಿರುವಂತ ಹಡಪದ ಜೀವನವರಿಗೆ ಭೇಟಿ ಆಗ್ಬೇಕಂತೆ ಬಸವ ಆಜ್ಞೆ ಆಗ್ತದೆ. ಅವಾಗ ಹೇಳ್ತಾರೆ, ಹಂಗಂದ್ರಿಪ್ಪ ಆತ ಕೀಳು ಜನವ, ಹಡಪದ ಸಮಾಜ ಹುಟ್ಟಿದವ, ಕೇವಲ ಹಡಿಪಿಗ ಅಂತಾರೆ. ಹನುಮಪ್ಪ ಅಂತಾರೆ, ನಾನು ಬರುವೆ ಹಡಿಪಿಗ ಬಂದರೆ. ಅದಕ್ಕೆ ಹಂಗ ಬಸವಣ್ಣರು ಹೇಳ್ತಾರೆ, ಬಹುಶಃ ಹಡಪದ ಅಪ್ಪಣ್ಣನವರ ಮೂಲ ಜೀವಣ್ಣ ಅಂತ ಬರ್ತದೆ. ಪ್ರಥಮದಲ್ಲಿ ಅನುಭವ ಮಂಟಪಕ್ಕೆ ಅಪ್ಪಣ್ಣನವರ ದರ್ಶನ ಮಾಡಿದ ನಂತರ ಅಪ್ಪ ಬಸವಣ್ಣನ ದರ್ಶನ ಆಗ್ತಿತ್ತು. ಅದಕ್ಕೆ ಬಿದ್ದವರು ಎತ್ತವರು ಯಾರು ಅಂದ್ರೆ ವಿಶ್ವಗುರು, ಧರ್ಮಗುರು, ಮಹಾಮಂತ್ರ ಪುರುಷ, ವಚನ ಹರಿಕಾರ ಅಪ್ಪ ಬಸವಣ್ಣನವರು. ಬಹುಶಃ ನೋಡ್ರಿ, ಅಪ್ಪ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅನುಭವ ಮಂಟಪದ ದಿವ್ಯ ಸೆಕ್ಯೂರಿಟಿಯಾಗಿ ಬದುಕನ್ನು ಸಾಗಣೆ ಮಾಡಿರುವಂಥ ವ್ಯಕ್ತಿತ್ವ ಅದು ಹಡಪದ ಅಪ್ಪಣ್ಣನವರ ಸಮರ್ಥ. ಅವರು ಅಪ್ಪ ನೋಡ್ರಲ್ಲ ಭಾವಚಿತ್ರದಾಗ ಲಿಂಗ ಪೂಜೆ ಮಾಡ್ಕೋಗತ್ತಾರ. ಹಾಗೆಲ್ಲರೂ ಕೂಡ ಲಿಂಗವನ್ನು ಧರಿಸಿ ಲಿಂಗ ಪೂಜೆ ಮಾಡುವಂಥವ್ರು ಆಗೋಣ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ. ನಾಗಪ್ಪ ಗೋಗಿ ಅವರು ಮಾತನಾಡಿ, ಹಡಪದ ಅಪ್ಪಣ್ಣನವರ ಬದುಕು ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಯನ್ನ ಪರಿಚಯಿಸುವ ಜನಪ್ರಿಯ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಹಡಪದ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಸಿ ಹಡಪದ ಸಣ್ಣೂರು ಅವರು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಾದ ಶಿವಪ್ರಭು ಹಿರೇಮಠ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಗದೀಶ್ವರ ನಾಶಿ, ಶಾಂತಪ್ಪ ಕಟ್ಟಿಮನಿ, ಶಂಕರಪ್ಪ ಹಡಪದ, ರಾಷ್ಟ್ರೀಯ ಬಸವದಳ ಮುಖಂಡರಾದ ಬಸವರಾಜ ಹೊನ್ನಕಿರಣಗಿ, ಬಸವಣ್ಣ ಸೂಗೂರು, ಮಲ್ಲಿಕಾರ್ಜುನ್ ಸಾವಳಗಿ, ಗಣೇಶ್ ಚಿನ್ನಕಾರ, ಬಸವರಾಜ ಹಡಪದ, ಸೂಗೂರು ಎನ್ ಬಸವರಾಜ, ಮಲ್ಲಿಕಾರ್ಜುನ್ ಸಾವಳಗಿ, ಗಣೇಶ್ ಚಿನ್ನಕಾರ, ಬಸವರಾಜ ಹಡಪದ, ಸೂಗೂರು ಎನ್ ಬಸವರಾಜ ಹಡಪದ, ಹಳ್ಳಿ ಶಹಬಾದ, ಭಗವಂತ ಶಿಕ್ಷಕರು ಕಿರಣಗಿ, ಮಲ್ಲಿಕಾರ್ಜುನ ವಿ ಹಡಪದ, ಸುಗುರು ಎನ್ ಮತ್ತು ಆನಂದ ಖೇಳಗಿ, ರಮೇಶ್ ನಿಲೂರ, ಮಹಂತೇಶ ಇಸ್ಲಾಂಪುರೆ, ಸಂತೋಷ ಬಗದೂರಿ, ಸುನೀಲ್ ಬಾಗಹಿಪ್ರಗ, ರುದ್ರಮಣಿ ಅಪ್ಪಣ್ಣ ಬಟ್ಕೇರ, ಶಿವಶರಣಪ್ಪ ಯಳವಂಗಿ, ಸಾವಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಮತ್ತು ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.